ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಾನು ಸಚಿವ ಸ್ಥಾನ ಕೇಳಲು ದೆಹಲಿಗೆ ಹೋಗಲ್ಲ. ಹೈಕಮಾಂಡ್ ಯಾವುದೇ ಸ್ಥಾನ ಕೊಟ್ಟರು ನಿಭಾಯಿಸ್ತೀನಿ. ಹೈಕಮಾಂಡ್ ಯಾವ ಜವಾಬ್ದಾರಿ ಕೊಡ್ತಾರೋ ನೋಡೋಣ. ಹಿಂದೆ ಸದನದ ಉಪನಾಯಕ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದೇನೆ. ಈಗ ಯಾವ ಜವಾಬ್ದಾರಿ ಕೊಟ್ಟರೂ ನಿಭಾಯಿಸ್ತೇನೆ. ಸದ್ಯಕ್ಕೆ ಮಂಗಳೂರಿಗೆ ಹೋಗ್ತೀನಿ ಅಂತ ಯುಟಿ ಖಾದರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯುಟಿ ಖಾದರ್ ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿ, ಅದರಲ್ಲಿ ಏನು ಅನುಮಾನನೇ ಇಲ್ಲ. ಹಿರಿಯ ನಾಯಕರು ಕೂಡ ಹೌದು. ಸೊ ಆ ನಿಟ್ಟಿನಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಏನು ಸರ್ ನೀವು ಸಚಿವಾಕಾಂಕ್ಷಿನ, ನೀವೇನು ಲಾಬಿ ಮಾಡ್ತಾ ಇಲ್ವಾ ಅಂತ ಕೇಳಿದ್ದಕ್ಕೆ ನಾನು ಸಚಿವ ಸ್ಥಾನ ಕೇಳೋದಕ್ಕೆ ದೆಹಲಿಗೆ ಹೋಗಲ್ಲ. ಹೈಕಮಾಂಡ್ ಯಾವುದೇ ಸ್ಥಾನ ಕೊಟ್ಟರು ನಿಭಾಯಿಸ್ತೀನಿ. ಹೈಕಮಾಂಡ್ ಯಾವ ಜವಾಬ್ದಾರಿ ಕೊಡ್ತಾರೋ ನೋಡೋಣ. ಹಿಂದೆ ಸದನದ ಉಪನಾಯಕ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದೇನೆ. ಈಗ ಜವಾಬ್ದಾರಿ ಕೊಟ್ಟರು, ಅದೇ ಯಾವ ಜವಾಬ್ದಾರಿ ಕೊಟ್ಟರು ಕೂಡ ನಾನು ಅದನ್ನು ನಿಭಾಯಿಸ್ತೇನೆ. ಸದ್ಯಕ್ಕೆ ಮಂಗಳೂರಿಗೆ ಹೋಗ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಹಿಂದಿನ ಪಕ್ಷ ಯಾವ ಸ್ಥಾನ ಕೊಟ್ಟಿದ್ದ ನಾವು ಪ್ರಾಮಾಣಿಕ ಕೆಲಸ ಮಾಡಿದ್ದೇವೆ. ಆದ ಕಾರಣದ ಪಕ್ಷಕ್ಕೆ ಬಿಟ್ಟಂತ ವಿಚಾರ ನನಗೆ ಅದು ನನಗೆ ಪಕ್ಷ ಎಷ್ಟು ನಾನು ಅವಲಂಬಿತನಾಗಿದ್ದೇನೆ ಅಷ್ಟೇ. ನನ್ನ ಕ್ಷೇತ್ರದ ಜನಸಾಮಾನ್ಯರ ಕೆಲಸ ಮಾಡೋದ್ರಲ್ಲಿ ಕೂಡ ನಾನು ಅವಲಂಬಿತನಾಗಿರ್ತೇನೆ. ಕೆಲಸಗಳಲ್ಲಿ ಕೆಲವು ಇಂಪಾರ್ಟೆಂಟ್ ಕೆಲಸಗಳಿದೆ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ. ಸ್ವಲ್ಪ ತಡ ಆದರೆ ಮತ್ತೆ ಮಳೆಗಾಲ ಬಂದರೆ ಮತ್ತೆ 3 ತಿಂಗಳು ಇಲ್ಲೇ ಆಗ್ತದೆ. ಅದಕ್ಕೆ ಮತ್ತೆ ಅದು ಹೋಗಿ ಅಧಿಕಾರಿಗಳು ಮತ್ತು ಸ್ಥಳೀಯ ಕರೆಸಿಕೊಂಡು ಚರ್ಚೆ ಅದಕ್ಕೆ ಸಮಸ್ಯೆ ಬಗೆಹರಿಸಿ ಹೋಗ್ತಾ ಇದ್ದೇನೆ. ಯಾವಾಗ ಎಸ್ಎಂ ನಡೆಸಬೇಕಂತ ಹೇಳ್ತಾರೆ ಅವಾಗ ಎಸ್ಎಂ ನಡೆಸ್ತಾರೆ. ನಾನೀಗ ಸ್ಪೀಕರ್ ಆಗಿದ್ದೇನೆ. ನನಗೆ ವಿಷಯ ಗೊತ್ತೂ ಇಲ್ಲ, ನಮ್ಗೆ ಇದು ಅಲ್ಲ. ಸಚಿವ ಸ್ಥಾನ ನಿರೀಕ್ಷೆ ಇಲ್ವಾ? ಇವತ್ತು ಹಿಂದಿನ ಪಕ್ಷ ಯಾವ ಸ್ಥಾನ ಕೊಟ್ಟಿದ್ದ ನಾವು ಪ್ರಾಮಾಣಿಕ ಕೆಲಸ ಮಾಡಿದ್ದೇವೆ. ಆದ ಕಾರಣದ ಪಕ್ಷಕ್ಕೆ ಬಿಟ್ಟಂತ ವಿಚಾರ ನನಗೆ ಅದು ನನಗೆ ಪಕ್ಷ ಎಷ್ಟು ನಾನು ಅವಲಂಬಿತನಾಗಿದ್ದೇನೆ ಅಷ್ಟೇ. ನನ್ನ ಕ್ಷೇತ್ರದ ಜನಸಾಮಾನ್ಯರ